ಅಖಿಲ್ ಅವರು ಗಾಯತ್ರಿ ಅವರಿಗೆ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಒಂದೊಳ್ಳೆ ಆಸ್ತಿ ನಿರ್ವಹಣಾ ಕಂಪನಿಯ ಹೊಸದೊಂದು ಫಂಡ್ ನ ಆಫರ್ ಬಂದಿದೆ, ಅದನ್ನೇ ನೋಡ್ತಾ ಇದ್ದೆ ಅಂತ ಹೇಳ್ತಾರೆ ಗಾಯತ್ರಿ. ನೀವಿದ್ರಲ್ಲಿ ಹೂಡಿಕೆ ಮಾಡೋದಕ್ಕೆ ನೋಡ್ತಿದ್ದೀರಾ ಅಂತ ಅಖಿಲ್ ಕೇಳ್ತಾರೆ. ಅದಕ್ಕೆ ನನಗೇನೋ ಅದರಲ್ಲಿ ಹೂಡಿಕೆ ಮಾಡೋಕೆ ಆಸಕ್ತಿ ಇದೆ, ಆದರೆ ಕ್ಲೋಸ್ಡ್ ಎಂಡೆಡ್ ಫಂಡ್ಗಳ ಬಗ್ಗೆ ನನಗೆ ಏನೇನು ಗೊತ್ತಿಲ್ಲ ಅಂತ ಹೇಳಿದ್ರು ಗಾಯತ್ರಿ. ಅದಕ್ಕೆ ಅಖಿಲ್, ನಾನು ಕೂಡ ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿಲ್ಲ, ಯಾರಾದರೂ ಒಬ್ಬ ಎಕ್ಸ್ಪರ್ಟ್ ರಿಂದ ಅದರ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿದ್ರು. ಆಗ ಅವರು ಗಾಯತ್ರಿ ಅವರಿಗೆ ದಿನಂಪ್ರತಿ ಮನಿ 9 ವಾಹಿನಿಯನ್ನ ನೋಡುವ ಸಲಹೆಯನ್ನ ಕೊಟ್ಟರು. ಈ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡುವ ಬಹಳಷ್ಟು ಜನ ತಾವು ಹೂಡಿಕೆಯನ್ನು ಮಾಡ್ತಾ ಇರುವಂತಹ ಫಂಡ್ ಓಪನ್ ಎಂಡೆಡ್ ಫಂಡ್ ಅಥವಾ ಕ್ಲೋಸ್ ಎಂಡೆಡ್ ಫಂಡ್ ಅಂತ ತಿಳಿದುಕೊಳ್ಳುವ ಗೋಜಿಗೇನೆ ಹೋಗಿರೋದಿಲ್ಲ. ಹೆಚ್ಚಿನ ಜನ ಮ್ಯೂಚುವಲ್ ಫಂಡ್ ಹೂಡಿಕೆಗಳ ಬಗ್ಗೆ ಮಾತನಾಡುವಾಗ ಅವರು ಓಪನ್ ಎಂಡೆಡ್ ಫಂಡ್ಗಳ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸುತ್ತೆ. ಹೀಗನ್ನೋದು ವಾಸ್ತವಾಂಶ. ಮ್ಯೂಚುವಲ್ ಫಂಡ್ಗಳನ್ನು ಒಂದು ಓಪನ್ ಎಂಡೆಡ್ ಫಂಡ್ಗಳು ಇಲ್ಲವೇ ಕ್ಲೋಸ್ಡ್ ಎಂಡೆಡ್ ಫಂಡ್ಗಳು ಅಂತ ಅವುಗಳ ರಚನೆಯ ಆಧಾರದ ಮೇಲೆ ವಿಂಗಡಣೆ ಮಾಡಲಾಗುತ್ತೆ. ಈ ಎರಡೂ ಬಗೆಗಳ ಫಂಡ್ಗಳ ನಡುವಿನ ಮುಖ್ಯ ವ್ಯತ್ಯಾಸ ಏನಪ್ಪಾ ಅಂದರೆ ಲಿಕ್ವಿಡಿಟಿ ಮತ್ತು ಫಂಡ್ನ ಯೂನಿಟ್ಗಳ ಖರೀದಿ ಮತ್ತು ಮಾರಾಟಗಳು ಎಷ್ಟು ಸರಳ ಅನ್ನೋದು. ಓಪನ್ ಎಂಡೆಡ್ ಮತ್ತು ಕ್ಲೋಸ್ಡ್ ಎಂಡೆಡ್ ಫಂಡ್ಗಳು ಅಂದ್ರೇನು ಹಾಗೂ ಅವುಗಳ ನಡುವಿನ ವ್ಯತ್ಯಾಸಗಳೇನು ಎಂಬುದನ್ನು ನಾವೀಗ ಅರ್ಥ ಮಾಡಿಕೊಳ್ಳೋಣ. ಕ್ಲೋಸ್ಡ್ ಎಂಡೆಡ್ ಫಂಡ್ ಎಂಬುದು ಒಂದು ಬಗೆಯ ಮ್ಯೂಚುವಲ್ ಫಂಡ್ ಆಗಿದ್ದು, ಅದನ್ನು ಫಂಡ್ ಹೌಸ್ ಒಂದು ನಿಗದಿತ ಸಂಖ್ಯೆಯ ಯೂನಿಟ್ಗಳ ಜೊತೆಗೆ ಪರಿಚಯಿಸುತ್ತೆ. ಅದು ಪೂರ್ವ ನಿಗದಿತವಾದ ಒಂದು ಮ್ಯೂಚುರಿಟಿ ಅವಧಿಯನ್ನು ಒಳಗೊಂಡಿರುತ್ತೆ. ಒಮ್ಮೆ ಹೊಸ ಫಂಡ್ ಆಫರ್ ಅಂದರೆ NFO ಮುಕ್ತಾಯಗೊಂಡ ನಂತರ ಅದರಲ್ಲಿ ಮತ್ತಷ್ಟು ಹೂಡಿಕೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಮ್ಯೂಚುವಲ್ ಫಂಡ್ನಲ್ಲಿ ಒಂದು ಇನಿಷಿಯಲ್ ಪಬ್ಲಿಕ್ ಆಫರ್ ಅಂದರೆ IPO ಮೂಲಕ ಸ್ವತ್ತುಗಳನ್ನು ಸಂಗ್ರಹಿಸಲಾಗುತ್ತೆ. ಸರಳವಾದ ಮಾತುಗಳಲ್ಲಿ ಹೇಳಬೇಕು ಅಂದರೆ ಒಂದು ಕ್ಲೋಸ್ಡ್ ಎಂಡೆಡ್ ಫಂಡ್ ಆರಂಭಿಕ ಪರಿಚಯದ ಅವಧಿಯ ನಂತರ ಮುಕ್ತಾಯಗೊಳ್ಳುತ್ತೆ ಹಾಗೂ ಮ್ಯೂಚುರಿಟಿ ಅವಧಿ ಮುಗಿಯುವವರೆಗೂ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಇದು ಫಂಡ್ ಮ್ಯಾನೇಜರ್ಗೆ ಹೂಡಿಕೆಯ ಉದ್ದೇಶಗಳನ್ನು ಪೂರೈಸೋದಕ್ಕೆ ಹೆಚ್ಚುವರಿ ಅನುಕೂಲತೆಯನ್ನು ಒದಗಿಸುತ್ತದೆ. ಎಲ್ಲ ಮ್ಯೂಚುವಲ್ ಫಂಡ್ಗಳಂತೆಯೇ ಕ್ಲೋಸ್ಡ್ ಎಂಡೆಡ್ ಫಂಡ್ಗಳು ಸಹ ಹೆಚ್ಚಿನ ವೇಳೆಗಳಲ್ಲಿ 2% ಮೇಲೆ ಹೋಗಬಲ್ಲಂತಹ ಒಂದು ಎಕ್ಸ್ಪೆನ್ಸ್ ರೇಷಿಯೋ ಅಥವಾ ಅನುಪಾತವನ್ನು ಹೊಂದಿರುತ್ತೆ. ಓಕೆ, ಇನ್ನು ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ಗಳು ಅಂದರೆ ಏನು ಎಂಬುದನ್ನು ನಾವೀಗ ನೋಡೋಣ. ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ಗಳಲ್ಲಿ ಕೊಡಲಾಗುವಂತಹ ಯೂನಿಟ್ಗಳಿಗೆ ಯಾವುದೇ ರೀತಿಯಾದಂಥ ಮಿತಿ ಇರೋದಿಲ್ಲ. ಯಾವುದೇ ದಿನದಂದು ಈ ಯೋಜನೆಯ ಪ್ರಸ್ತುತ ಒಟ್ಟು ಸ್ವತ್ತಿನ ಮೌಲ್ಯ ಅಂದರೆ NAV ಏನಿರುತ್ತೆ ಇದರ ಆಧಾರದ ಮೇಲೆ ಹೂಡಿಕೆದಾರರು ಒಂದು ಫಂಡ್ ಹೌಸ್ನಿಂದ ಯೂನಿಟ್ಗಳನ್ನು ಕೊಳ್ಳಬಹುದು ಅಥವಾ ಮಾರಾಟ ಮಾಡಿಬಿಡಬಹುದು. ಫಂಡ್ನಲ್ಲಿ ಅಂತರ್ಗತವಾಗಿರುವಂತಹ ಸೆಕ್ಯೂರಿಟೀಸ್ಗಳ ಸಾಧನೆಯ ಮೇಲೆ ಅವುಗಳ NAV ಆಧಾರ ಪಟ್ಟಿರುತ್ತೆ. ಈ ಯೋಜನೆಗಳು ಯಾವುದೇ ಮ್ಯೂಚುರಿಟಿ ದಿನಾಂಕಗಳನ್ನು ಹೊಂದಿರೋದಿಲ್ಲ. जैसा कि नाम से प्रतीत है, क्लोज एंडेड होते हैं, यानी कि इनका एक डिफाइंड पीरियड होता है और उस पीरियड के बाद मैच्योर हो जाते हैं. इस पीरियड के अंदर एक तरह से एक लॉक इन हो जाता है, यानी कि आप जो है और खरीद नहीं सकते और इसको बेच भी नहीं सकते. सिर्फ एक पर्टिकुलर डेट या मंथ में ही जो है म्यूचुअल फंड कंपनी विंडो दे सकती है इसमें से एग्जिट करने का, बट अदरवाइज क्लोज एंडेड फंड जो है वो एक फिक्स पीरियड के लिए निकाले जाते हैं. इसके विपरीत ओपन एंडेड फंड में आप कभी भी खरीद सकते हैं, बेच सकते हैं, कोई एडिशनल इन्वेस्टमेंट कर सकते हैं, आप थोड़ा या ज़्यादा या पूरा का पूरा इन्वेस्टमेंट निकाल सकते हैं. तो आप पूरी तरह से स्वतंत्र होते हैं ओपन एंडेड फंड में. ಓಪನ್ ಎಂಡೆಡ್ ಮತ್ತು ಕ್ಲೋಸ್ಡ್ ಎಂಡೆಡ್ ಮ್ಯೂಚುವಲ್ ಫಂಡ್ಗಳ ನಡುವಿನ ಮುಖ್ಯ ಅಂತರ ಲಿಕ್ವಿಡಿಟಿಗೆ ಅಂದರೆ ಸುಲಭ ಖರೀದಿ ಹಾಗೂ ಮಾರಾಟಗಳಿಗೆ ಸಂಬಂಧಿಸಿದೆ. ಓಪನ್ ಎಂಡೆಡ್ ಫಂಡ್ಗಳಲ್ಲಿ ನೀವು ಯೂನಿಟ್ಗಳನ್ನು ಸುಲಭವಾಗಿ ನಗದೀಕರಿಸಿಕೊಳ್ಳಬಹುದು. ನೀವು ಸ್ವತ್ತು ನಿರ್ವಹಣಾ ಕಂಪನಿಯ ಕಚೇರಿಗೆ ಭೇಟಿ ನೀಡಿ ಅಥವಾ ಒಂದು ಡಿಮ್ಯಾಟ್ ಖಾತೆಯ ಮೂಲಕ ಆನ್ಲೈನ್ನಲ್ಲಿ ಅವರಿಗೆ ಯೂನಿಟ್ಗಳನ್ನು ಮಾರಬಹುದು. ಆ ಸಮಯದ NAVಯ ದರದಲ್ಲಿ AMC ನಿಮ್ಮಿಂದ ಯೂನಿಟ್ಗಳನ್ನು ಕೊಳ್ಳುತ್ತೆ. ಮತ್ತೊಂದೆಡೆ ಕ್ಲೋಸ್ಡ್ ಎಂಡೆಡ್ ಫಂಡ್ಗಳಲ್ಲಿ ನೀವು ನ್ಯೂ ಫಂಡ್ ಆಫರ್ ಅವಧಿಯಲ್ಲಿ ಮಾತ್ರವೇ ಯೂನಿಟ್ಗಳನ್ನು ಕೊಳ್ಳಬಹುದು ಮತ್ತು ನಿಮ್ಮ ಹೂಡಿಕೆಯು ಒಂದು ಪೂರ್ವ ನಿಗದಿತ ಅವಧಿಗೆ ಲಾಕ್ ಆಗಿರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಯೂನಿಟ್ಗಳು ಪಕ್ವಗೊಂಡ ನಂತರವಷ್ಟೇ ಅವುಗಳನ್ನು ನಗದೀಕರಿಸಿಕೊಳ್ಳಬಹುದು. ಅಂದರೆ ಅದಕ್ಕೆ ಮೊದಲು ನೀವು ಯೂನಿಟ್ಗಳನ್ನು ಮಾರೋದಕ್ಕೆ ಆಗೋದಿಲ್ಲ. ಆದಾಗ್ಯೂ ಹೂಡಿಕೆದಾರರಿಗೆ ಸ್ವಲ್ಪ ಮಟ್ಟಿನ ಲಿಕ್ವಿಡಿಟಿಯನ್ನು ಒದಗಿಸುವುದಕ್ಕೆ ಸೆಬಿ ಒಂದು ವ್ಯವಸ್ಥೆಯನ್ನು ಪರಿಚಯಿಸಿದೆ. NFO ಅವಧಿ ಮುಗಿದ ಮೇಲೆ ಕ್ಲೋಸ್ಡ್ ಎಂಡೆಡ್ ಫಂಡ್ನ ಸ್ಟಾಕನ್ನು ಎಕ್ಸ್ಚೇಂಜ್ನಲ್ಲಿ ಪಟ್ಟಿ ಮಾಡಲಾಗುತ್ತೆ
ಮತ್ತು ಅದನ್ನ ಷೇರುಗಳಂತೆ ಟ್ರೇಡ್ ಮಾಡಬಹುದು. ಅಂದ್ರೆ ಹೂಡಿಕೆದಾರರು ತಮ್ಮ ಹೂಡಿಕೆಯಿಂದ ಹೊರಬರಬೇಕು ಅಂತ ಅಂದುಕೊಂಡ್ರೆ ತಮ್ಮ ಯೂನಿಟ್ಗಳನ್ನ ಮಾರ್ಕೆಟ್ನಲ್ಲಿ ಮಾರಬಹುದು. ಆದಾಗ್ಯೂ ಫಂಡ್ ಹೌಸ್ ಆ ಯೂನಿಟ್ಗಳನ್ನ ಕೊಳ್ಳದಿರೋದ್ರಿಂದ ಅವರು ಯಾವ ಪ್ರತಿಫಲವನ್ನು ಗಳಿಸೋದಿಲ್ಲ. ಬದಲಿಗೆ ವರ್ಗಾವಣೆಯು ಇಬ್ಬರು ಹೂಡಿಕೆದಾರರ ನಡುವೆ ಆಗುತ್ತೆ. ಸ್ಟಾಕ್ ಎಕ್ಸ್ಚೇಂಜ್ನಿಂದ ಯೂನಿಟ್ಗಳನ್ನು ಕೊಳ್ಳುವ ಹೂಡಿಕೆದಾರರು ತಮ್ಮ ಹೂಡಿಕೆಯನ್ನು ನಗದೀಕರಿಸಿಕೊಳ್ಳುವುದಕ್ಕೆ ಅವು ಪಕ್ವವಾಗುವ ತನಕ ಕಾಯಬೇಕು. ಒಂದು ಫಂಡ್ನ ಒಟ್ಟಾರೆ ಸ್ವತ್ತಿನ ಮೌಲ್ಯ ಅಂದರೆ NAV ಅದರ ನಿಜ ಮೌಲ್ಯವನ್ನು ಪ್ರತಿಫಲಿಸಿದರೆ ವ್ಯವಹಾರದ ದರ ಯೂನಿಟ್ಗಳ ಬೇಡಿಕೆ ಮತ್ತು ಪೂರೈಕೆಗಳನ್ನು ಅವಲಂಬಿಸಿರುತ್ತೆ. ಕ್ಲೋಸ್ಡ್ ಎಂಡೆಡ್ ಫಂಡ್ಗಳಂತಲ್ಲದೆ ಓಪನ್ ಎಂಡೆಡ್ ಫಂಡ್ಗಳ ಯೂನಿಟ್ಗಳ ವ್ಯವಹಾರವನ್ನು ಷೇರುಪೇಟೆಯಲ್ಲಿ ನಡೆಸೋದಕ್ಕೆ ಸಾಧ್ಯವಿಲ್ಲ. ಓಪನ್ ಎಂಡೆಡ್ ಫಂಡ್ಗಳ ಒಂದು ಲಾಭ ಅಂದರೆ ಅವು SIPಗಳ ಅಂದರೆ ವ್ಯವಸ್ಥಿತ ಹೂಡಿಕೆ ಯೋಜನೆಯ ಮೂಲಕ ವ್ಯವಸ್ಥಿತವಾದ ಹೂಡಿಕೆ ಮಾಡುವ ಅವಕಾಶವನ್ನು ನೀಡುತ್ತವೆ. ಮತ್ತೊಂದೆಡೆ ಕ್ಲೋಸ್ಡ್ ಎಂಡೆಡ್ ಫಂಡ್ SIPಗಳ ಸೌಲಭ್ಯವನ್ನ ನೀಡೋದಿಲ್ಲ ಮತ್ತು ನೀವು ಒಂದು ದೊಡ್ಡ ಮೊತ್ತದ ಹೂಡಿಕೆಯನ್ನ ಮಾಡಬೇಕಾಗುತ್ತೆ. ಎರಡು ರೀತಿಯಲ್ಲೂ ಫಂಡ್ಗಳ ಮೇಲೆ ಒಂದೇ ರೀತಿಯ ತೆರಿಗೆಯನ್ನ ಹಾಕಲಾಗುತ್ತೆ. ಮ್ಯೂಚುವಲ್ ಫಂಡ್ಗಳಿಗೆ ಅನ್ವಯವಾಗುವ ತೆರಿಗೆ ನಿಯಮಗಳೇ ಇವುಗಳಿಗೂ ಅನ್ವಯವಾಗುತ್ತವೆ. ನೀವೇನಾದರೂ ಒಂದು ಕ್ಲೋಸ್ಡ್ ಎಂಡೆಡ್ ಫಂಡ್ನಲ್ಲಿ ಅದರ ಪರಿಚಯದ ಸಮಯದಲ್ಲೇ ಹೂಡಿಕೆಯನ್ನು ಮಾಡೋದಾದರೆ ನಿಮ್ಮ ಬಳಿ ಒಂದು ದೊಡ್ಡ ಮೊತ್ತದ ಹಣ ಇರಬೇಕಾಗುತ್ತೆ. ಇದನ್ನು ಒಂದು ವಿವೇಕಯುತ ಆರ್ಥಿಕ ನಿರ್ಧಾರ ಅಂತಾನೆ ಪರಿಗಣಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಅಪಾಯಗಳನ್ನು ಒಳಗೊಂಡಿರಬಹುದು ಕೂಡ. ವೇತನದಾರ ವ್ಯಕ್ತಿಗಳಿಗೆ ಅಂತಹ ದೊಡ್ಡ ಮೊತ್ತದ ಒಂದು ಬಾರಿಯ ಹೂಡಿಕೆ ಸಾಧ್ಯ ಆಗದೇ ಇರಬಹುದು. ಅಂತಹ ಸ್ಥಿತಿಯಲ್ಲಿರುವ ಜನ ವ್ಯವಸ್ಥಿತ ಹೂಡಿಕೆ ಯೋಜನೆಗಳ ಮೂಲಕ ಸಣ್ಣ ಮೊತ್ತಗಳ ಹೂಡಿಕೆಯನ್ನು ಮಾಡೋದಕ್ಕೆ ಆದ್ಯತೆಯನ್ನು ಕೊಡುತ್ತಾರೆ. ಓಪನ್ ಎಂಡೆಡ್ ಫಂಡ್ ಒಂದರಲ್ಲಿ ಹೂಡಿಕೆದಾರರು ಮಾರ್ಕೆಟ್ನ ವಿವಿಧ ಸ್ಥಿತಿಗಳಲ್ಲಿ ಅಥವಾ ಅವಧಿಗಳಲ್ಲಿ ಅದರ ಹಳೆಯ ಮಾಹಿತಿಗಳು ಸಿಗೋದ್ರಿಂದ ಫಂಡ್ನ ಸಾಧನೆಯನ್ನು ಲೆಕ್ಕ ಹಾಕಿಕೊಳ್ಳಬಹುದು. ಮತ್ತೊಂದೆಡೆ ಕ್ಲೋಸ್ಡ್ ಎಂಡೆಡ್ ಫಂಡ್ಗಳಲ್ಲಿ ಅಂತಹ ಹಿಂದಿನ ಸಾಧನೆಯ ದಾಖಲೆಗಳು ಸಿಗೋದಿಲ್ಲ. ಆದ್ದರಿಂದ ಒಂದು ಕ್ಲೋಸ್ಡ್ ಎಂಡೆಡ್ ಫಂಡ್ನಲ್ಲಿ ಮಾಡುವ ಹೂಡಿಕೆ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತೆ. ಹೂಡಿಕೆದಾರರು ಸ್ಪಷ್ಟವಾದ ಅರಿವನ್ನು ಹೊಂದಿರುವುದಕ್ಕೆ ಸಾಧ್ಯವಾಗದ ಕಾರಣದಿಂದ ಒಂದು ಗಮನಾರ್ಹ ಪ್ರಮಾಣದ ಅನಿಶ್ಚಿತತೆಯೂ ಕೂಡ ಅಲ್ಲಿ ಇರುತ್ತೆ ಹಾಗೂ ಅವರು ಫಂಡ್ ಮ್ಯಾನೇಜರ್ನ ಮೇಲೆ ಸಂಪೂರ್ಣವಾಗಿ ಅವಲಂಬಿಸಬೇಕಾಗತ್ತೆ. ಓಕೆ, ಇನ್ನು ಕ್ಲೋಸ್ಡ್ ಎಂಡೆಡ್ ಫಂಡ್ ಒಂದರಲ್ಲಿ ಹೂಡಿಕೆದಾರರು ಮೆಚುರಿಟಿಗೂ ದಿನಾಂಕಕ್ಕೆ ಮೊದಲೇ ಯೂನಿಟ್ಗಳನ್ನು ನಗದೀಕರಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಫಂಡ್ ಮ್ಯಾನೇಜರ್ಗಳು ಕಾರ್ಯಾಚರಣೆ ಮಾಡೋದಕ್ಕೆ ಒಂದು ನಿರ್ದಿಷ್ಟ ಮೊತ್ತದ ಸ್ವತ್ತಿನ ಆಧಾರವನ್ನು ಹೊಂದಿರ್ತಾರೆ. ಮುಂಚಿತವಾಗಿ ನಗದೀಕರಣಗಳ ಸಾಧ್ಯತೆ ಇಲ್ಲದೇ ಇರೋದ್ರಿಂದ ಬಂಡವಾಳವನ್ನು ಕಾಪಾಡಿಕೊಳ್ಳುವುದಕ್ಕೆ ಅವರು ಹೆಚ್ಚಿನ ಚಿಂತೆಯನ್ನು ಹೊಂದಿರೋದಿಲ್ಲ. ಸ್ಟಾಕ್ಗಳಂತೆಯೇ ಕ್ಲೋಸ್ಡ್ ಎಂಡೆಡ್ ಯೋಜನೆಯ ಯೂನಿಟ್ಗಳನ್ನು ಕೊಳ್ಳೋದು ಹಾಗೂ ಮಾರಾಟ ಮಾಡೋದು ಸ್ಟಾಕ್ ಎಕ್ಸ್ಚೇಂಜ್ ಮೂಲಕನೇ ಆಗುತ್ತೆ. ಆದರೆ ಅವುಗಳ ಬೆಲೆ ಬೇಡಿಕೆ ಮತ್ತು ಪೂರೈಕೆಗಳನ್ನು ಅವಲಂಬನೆಯಾಗಿರುತ್ತೆ. ಒಂದು ವೇಳೆ ಕ್ಲೋಸ್ಡ್ ಎಂಡೆಡ್ ಯೋಜನೆಯ ಯೂನಿಟ್ಗಳ ಬೇಡಿಕೆ ಏನಾದರೂ ಏರ್ತಾ ಇದ್ದು ಪೂರೈಕೆ ಸೀಮಿತವಾಗಿದ್ದರೆ ಅಂತಹ ಯೂನಿಟ್ಗಳು ಒಟ್ಟಾರೆ ಸ್ವತ್ತಿನ ಮೌಲ್ಯಕ್ಕಿಂತ ಅಂದರೆ NAVಗಿಂತ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಆಗ್ತವೆ. ಯಾವ ಬಗೆಯ ಹೂಡಿಕೆದಾರರು ಕ್ಲೋಸ್ಡ್ ಎಂಡೆಡ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಬೇಕು ಎಂಬುದನ್ನು ನಾವೀಗ ನೋಡೋಣ. ಎಕ್ಸ್ಪರ್ಟ್ಗಳ ನಂಬಿಕೆಯ ಪ್ರಕಾರ ಕ್ಲೋಸ್ಡ್ ಎಂಡೆಡ್ ಫಂಡ್ಗಳು ತಮ್ಮ ತಾಳ್ಮೆಯನ್ನು ಕಾಪಾಡಿಕೊಳ್ಳಬಲ್ಲಂತಹ ಹಾಗೂ ದೀರ್ಘಕಾಲದವರೆಗೆ ತಮ್ಮ ಹೂಡಿಕೆಯನ್ನು ಮುಂದುವರಿಸಬಲ್ಲಂತಹ ಹೂಡಿಕೆದಾರರಿಗೆ ಸೂಕ್ತವಾಗಿವೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಸಣ್ಣ ಹೂಡಿಕೆದಾರರು ಮಾರ್ಕೆಟ್ ಏರುಗತಿಯಲ್ಲಿದ್ದಾಗ ಸ್ಟಾಕ್ ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವ ಪ್ರವೃತ್ತಿಯನ್ನು ಹೊಂದಿರ್ತಾರೆ ಹಾಗೂ ಒಮ್ಮೆ ಮಾರುಕಟ್ಟೆಯ ಕುಸಿತ ಆರಂಭ ಆಗ್ತಾ ಇದ್ದಂತೆ ನಷ್ಟದ ಭಯದಿಂದ ತಮ್ಮ ಷೇರುಗಳನ್ನು ಮಾರಾಟ ಮಾಡೋದಕ್ಕೆ ಆರಂಭಿಸಿ ಬಿಡ್ತಾರೆ. ಆದಾಗ್ಯೂ ಕ್ಲೋಸ್ಡ್ ಎಂಡೆಡ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವುದು ಅಂದರೆ ಹೂಡಿಕೆದಾರರು ಅಂತಹ ತಪ್ಪು ಅಭ್ಯಾಸಗಳಿಂದ ದೂರ ಇರ್ತಾರೆ ಮತ್ತು ದೀರ್ಘಕಾಲದವರೆಗೆ ತಮ್ಮ ಹೂಡಿಕೆಯನ್ನು ಮುಂದುವರಿಸ್ತಾರೆ ಎಂದು ಅರ್ಥ. ಇಂತಹ ಫಂಡ್ಗಳ ಫಂಡ್ ಮ್ಯಾನೇಜರ್ಗಳು ಸಹ ಅವರ ಪೋರ್ಟ್ಫೋಲಿಯೋಗಳಿಗೆ ಆತ್ಮವಿಶ್ವಾಸದೊಂದಿಗೆ ದೀರ್ಘಾವಧಿಯ ನಿರೀಕ್ಷೆಯನ್ನು ಪರಿಗಣಿಸಿ ಅಲ್ಪಾವಧಿ ಸಾಧನೆಯ ಬಗ್ಗೆ ಚಿಂತಿಸದೆ ಒಳ್ಳೆಯ ಸ್ಟಾಕುಗಳನ್ನೇ ಆಯ್ಕೆ ಮಾಡ್ತಾರೆ. देखिए, आइडियली अगर हम बात करें तो ओपन एंडेड फंड ज़्यादा बेहतर माने जाते हैं क्योंकि उसमें आपको आप कभी भी जो है लिक्विडिटी अवेलेबल रहती है और आप अपने होराइजन के हिसाब से क्लोज एंडेड फंड में निवेश रख सकते हैं. अगर आप नहीं निकलना चाहें और लंबा इसमें निवेश करना चाहते हैं तो वो कर सकते हैं. और दूसरा जो सबसे बड़ा मुख्य कारण है वो ये कि लिक्विडिटी आपके पास अच्छी होती है. आप पूरा निकालना चाहे पूरा निकाल सकते हैं, कम निकाल सकते हैं, 2 साल हो गए उसके बाद निकाल सकते हैं. तो ओपन एंडेड फंड जो है आपको एक अच्छी लिक्विडिटी और इन्वेस्टमेंट रेवेन्यू देता है. वहीं क्लोज एंडेड फंड क्योंकि फिक्स्ड मैच्योरिटी है और क्लोज है तो आप केवल वो निवेशक निवेश करता है जिसको कि पता है कि 3 साल के बाद मुझे ये फंड जो है
मिल जाएगा और उस फंड को मैं यूटिलाइज कर दूंगा। तो जहाँ यूटिलाइजेशन आपका पूरी तरह से फिक्स्ड है, वहां पे क्लोज एंडेड फंड जो है बेनिफिशियल हो सकते हैं। ಇನ್ನು ಈ ಕ್ಲೋಸ್ಡ್ ಎಂಡೆಡ್ ಫಂಡ್ಗಳು ಎಲ್ಲ ಹೂಡಿಕೆದಾರರಿಗೆ ಸೂಕ್ತ ಅಲ್ಲ ಅನ್ನೋದು ಈಗ ಸ್ಪಷ್ಟ ಆಗಿದೆ. ಒಂದು ವೇಳೆ ಹೂಡಿಕೆದಾರನೊಬ್ಬ ಅಲ್ಪಾವಧಿಯಲ್ಲಿ ಹೆಚ್ಚಿನ ಪ್ರತಿಫಲವನ್ನು ಬಯಸಿದರೆ ಕೇವಲ ಓಪನ್ ಎಂಡೆಡ್ ಫಂಡ್ಗಳು ಮಾತ್ರವೇ ಅವನ ಏಕಮಾತ್ರ ಆಯ್ಕೆಯಾಗಿದೆ. 2 ವಿಧಗಳ ಫಂಡ್ಗಳು ಏಕರೂಪದ ತೆರಿಗೆಗಳು ಹಾಗೂ ವೆಚ್ಚಗಳ ವಿನ್ಯಾಸಗಳನ್ನು ಹೊಂದಿವೆ. ತಮ್ಮ ಹಣವನ್ನು ದೀರ್ಘಾವಧಿಯಲ್ಲಿ ಒಂದೆಡೆ ಕಟ್ಟಿ ಹಾಕೋದಕ್ಕೆ ಬಯಸದೇ ಇರುವಂತಹ ಹೂಡಿಕೆದಾರರು ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು. ಆದಾಗ್ಯೂ ಒಂದು ವೇಳೆ ನಿಮ್ಮ ಬಳಿ ಸಾಕಷ್ಟು ಮೊತ್ತದ ಹೆಚ್ಚುವರಿ ಹಣ ಇದ್ದರೆ ಹಾಗೂ ಅದನ್ನು ನೀವು ದೀರ್ಘಕಾಲದವರೆಗೆ ಹೂಡಿಕೆಯನ್ನು ಮಾಡೋದಕ್ಕೆ ಸಾಧ್ಯವಿದ್ದರೆ ನೀವು ಅದನ್ನು ಕ್ಲೋಸ್ಡ್ ಎಂಡೆಡ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ನಿಮಗೆ ಆತ್ಮವಿಶ್ವಾಸ ಉಂಟಾಗಬಹುದು. ಅಂದರೆ ಆ ರೀತಿಯ ಸಾಧ್ಯತೆ ಇದೆ ಅಂತ ಅಂದುಕೊಳ್ಳಬಹುದು.